Hello dear students and my dear friends. Welcome back to Royce and Creations ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 2025-26ನೇ ಸಾಲಿನ SSLC ಇಂಗ್ಲಿಷ್ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೇಳಬಹುದಾದಂತಹ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ವಿದ್ಯಾರ್ಥಿಗಳೇ, ನಿಮಗೆ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಕಲರ್ಸ್ ಆಫ್ ಸೈಲೆನ್ಸ್ ಮತ್ತು ದ ಡಿಸ್ಕವರಿ ಪಾಠಗಳಿಂದ ಹಾಗೂ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಈ ವರ್ಷ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ ಸಿಯನ್ನು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಕೇಳಬಹುದಾದಂತಹ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸನ್ನು ನೋಡೋಣ. ಫಸ್ಟ್ ಒನ್, ಇಟ್ಸ್ ಅ ರೆಗ್ಯುಲರ್ ಸೀನ್. ಕ್ವಶನ್ ನಂಬರ್ ಎ, ವಿಚ್ ಇಸ್ ದ ರೆಗ್ಯುಲರ್ ಸೀನ್ ರೆಫರ್ಡ್ ಹಿಯರ್. ಈ ವಾಕ್ಯದಲ್ಲಿ ರೆಗ್ಯುಲರ್ ಸೀನ್ ಅಂದರೆ ಯಾವುದು? ಉತ್ತರ, ದ ಪೀಪಲ್ ಸ್ವಾಮಿಂಗ್ ಇನ್ ಟು ದ ಟ್ರೈನ್ and getting down hurriedly in populated metropolis. Next, question number B, where can one find this regular scene? ಈ ಥರದ ದೃಶ್ಯವನ್ನು ನಾವು ಎಲ್ಲಿ ನೋಡ್ಬೋದು? ಉತ್ತರ, ಇನ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ಅಂದರೆ ಜನಸಂಖ್ಯೆಯಿಂದ ಕೂಡಿರುವಂತಹ ಮಹಾನಗರಗಳಲ್ಲಿ ನೋಡ್ಬೋದು. ಕ್ವೆಶನ್ ನಂಬರ್ ಸಿ, ಡು ಯು ಥಿಂಕ್ ದಿಸ್ ಈಸ್ ನೆಸೆಸರಿ? ಇಫ್ ನಾಟ್ ವೈ. ಇದು ಅವಶ್ಯಕತೆ ಇದೆಯಾ, ಯಾಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್ ಅಂದರೂ ನಾವು ಉತ್ತರವನ್ನು ಕೊಡಬೇಕು, ನೋ ಅಂದರೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ನೋ, ಇಟ್ ಈಸ್ ನಾಟ್ ನೆಸೆಸರಿ ಬಿಕಾಸ್ ಇಫ್ ದ ಪೀಪಲ್ ರಶ್ ಲೈಕ್ ದ್ಯಾಟ್ ದ ಚಿಲ್ಡ್ರನ್, ವಿಮೆನ್, ಏಜ್ಡ್ ಆರ್ ಹ್ಯಾಂಡಿಕ್ಯಾಪ್ಡ್ ಮೇ ಫಾಲ್ ಡೌನ್ ದ ಟ್ರ್ಯಾಕ್ಸ್. ನೆಕ್ಸ್ಟ್, ಕ್ವಶನ್ ನಂಬರ್ 2, ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸ್ಟ್ರಾಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ ಎ, ಹೂ ಸೆಡ್ ದಿಸ್? ಆನ್ಸರ್ ಈಸ್ ದ ಪ್ಯಾಸೆಂಜರ್ಸ್ ಇನ್ ದ ಟ್ರೈನ್ ಅಥವಾ ದ ಪ್ಯಾಸೆಂಜರ್ಸ್ ಹೂ ವರ್ ವಿತ್ ಬಾಲೇಶ್ವರ್ ಇನ್ ದ ಟ್ರೈನ್ ಅಂತ ಬೇಕಾದರೂ ನೀವು ಉತ್ತರವನ್ನು ಬರಿಬೋದು. ಕ್ವಶನ್ ನಂಬರ್ ಬಿ, ಹೂ ಇಸ್ ದ ಗರ್ಲ್ ರೆಫರ್ ಟು ಹಿಯರ್. ಇಲ್ಲಿ ಗರ್ಲ್ ಅಂದರೆ ಯಾರು? ಉತ್ತರ, ರೋಮಾ ತಲ್ರೇಜಾ. ಕ್ವಶನ್ ನಂಬರ್ ಸಿ, ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್. ಅವಳು ಏಕೆ ಆ ಟ್ರ್ಯಾಕ್ಸಿನ ಪಕ್ಕದಲ್ಲಿ ಬಿದ್ದಿದ್ಲು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಶಿ ಹ್ಯಾಡ್ ಲಾಸ್ಟ್ ಹರ್ ಬ್ಯಾಲೆನ್ಸ್ ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಟ್ರೈನ್. ನೆಕ್ಸ್ಟ್, ಕ್ವಶನ್ ನಂಬರ್ 3, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಕ್ವಶನ್ ನಂಬರ್ ಎ, ಹೂ ಸೆಡ್ ದಿಸ್. ಈ ಸೆಂಟೆನ್ಸನ್ನು ಹೇಳಿದಂಥವರು ಯಾರು? ಉತ್ತರ, ಬಾಲೇಶ್ವರ್ ಮಿಶ್ರಾ. ಕ್ವಶನ್ ನಂಬರ್ ಬಿ, ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್. ಅವರು ಯಾಕೆ ಸಹಾಯವನ್ನು ಮಾಡಬೇಕಾಗಿತ್ತು? ಬಿಕಾಸ್ ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್. ಕ್ವಶನ್ ನಂಬರ್ ಸಿ, ಹೂ ಇಸ್ ದ ವರ್ಡ್ ಹರ್ ರೆಫರ್ಡ್ ಹಿಯರ್. ಇಲ್ಲಿ ಹರ್ ಅಂದರೆ ಯಾರು? ಆನ್ಸರ್ ಇಸ್ ರೋಮಾ ತಲ್ರೇಜಾ. ಕ್ವಶನ್ ನಂಬರ್ 4, ಮೈ ಸಿಸ್ಟರ್ ಇಸ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹ ಹಾಸ್ಪಿಟಲ್. ಕ್ವಶನ್ ನಂಬರ್ ಎ, ಹೂ ರಿಕ್ವೆಸ್ಟೆಡ್ ಸೋ. ಇದನ್ನು ಕೇಳಿದವರು ಯಾರು? ಉತ್ತರ, ಬಾಲೇಶ್ವರ್ ಮಿಶ್ರಾ. ಕ್ವಶನ್ ನಂಬರ್ ಬಿ, ಹೂಮ್ ಡಿಡ್ ಹಿ ರಿಕ್ವೆಸ್ಟ್. ಅವನು ಯಾರನ್ನು ರಿಕ್ವೆಸ್ಟ್ ಮಾಡ್ತಾನೆ? ಆನ್ಸರ್ ಈಸ್ ಹಿ ರಿಕ್ವೆಸ್ಟೆಡ್ ದ ಮೋಟಾರಿಸ್ಟ್ ಹೂ ಡ್ರೋವ್ ಬೈ. ಕ್ವಶನ್ ನಂಬರ್ ಸಿ, ವೈ ಡಿಡ್ ಹಿ ಹ್ಯಾವ್ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್. ಆನ್ಸರ್ ಈಸ್ ಶಿ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ವಾಸ್ ಅನ್ಕಾನ್ಷಿಯಸ್ ಡ್ಯೂ ಟು ದ ಫಾಲ್. ಕ್ವಶನ್ ನಂಬರ್ 5, ಟೇಕ್ ದ ಗರ್ಲ್ ಟು ಐರೋಲಿ, there is a hospital there. ಕ್ವಶನ್ ನಂಬರ್ ಎ, ಹೂ ಸೆಡ್ ದಿಸ್. ಈ ವಾಕ್ಯವನ್ನು ಹೇಳಿದವರು ಯಾರು? ದ ಟ್ರಾಫಿಕ್ ಪೊಲೀಸ್ ಅಥವಾ ನೀವು ದ ಕಾಪ್ ಅಂತ ಬೇಕಾದರೂ ಉತ್ತರವನ್ನು ಬರಿಬೋದು. ಕ್ವಶನ್ ನಂಬರ್ ಬಿ, ಟು ಹೂಮ್ ಡಿಡ್ ಹಿ ಸೇ ದಿಸ್. ಅವನು ಈ ಮಾತನ್ನು ಯಾರಿಗೆ ಹೇಳ್ದ? ಆನ್ಸರ್ ಈಸ್ ಟು ಬಾಲೇಶ್ವರ್ ಆ್ಯಂಡ್ ದ ಟ್ರಕ್ ಡ್ರೈವರ್. ಕ್ವಶನ್ ನಂಬರ್ ಸಿ, ಹೂ ಇಸ್ ದ ಗರ್ಲ್ ಹಿಯರ್. ಇಲ್ಲಿ ಗರ್ಲ್ ಅಂದರೆ ಯಾರು? ಆನ್ಸರ್ ಈಸ್ ರೋಮಾ ತಲ್ರೇಜಾ. ಕ್ವಶನ್ ನಂಬರ್ 6, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ ಎ, ಹೂ ವಾಂಟೆಡ್ ದ ಮೊಬೈಲ್. ಆನ್ಸರ್ ಈಸ್ ಬಾಲೇಶ್ವರ್ ಮಿಶ್ರಾ. ಅಥವಾ ಹೂ ಸೆಡ್ ದಿಸ್ ಅಂತ ಬೇಕಾದರೂ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಹೂ ಇಸ್ ದ ಸ್ಪೀಕರ್ ಅಂತ ಬೇಕಾದರೂ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಆನ್ಸರ್ ಈಸ್ ಬಾಲೇಶ್ವರ್ ಮಿಶ್ರಾ. ಕ್ವಶನ್ ನಂಬರ್ ಬಿ, ವೈ ಡಿಡ್ ಹಿ ವಾಂಟ್ ದ ಮೊಬೈಲ್. ಅವನಿಗೆ ಮೊಬೈಲ್ ಆಗಬೇಕಾಗಿತ್ತು. ಉತ್ತರ, ಟು ಇನ್ಫಾರ್ಮ್ ರೋಮಾಸ್ ಬ್ರದರ್ ದಿನೇಶ್ ತಲ್ರೇಜಾ ಅಬೌಟ್ ಹರ್ ಆಕ್ಸಿಡೆಂಟ್. ಕ್ವಶನ್ ನಂಬರ್ ಸಿ, ಹೂ ಈಸ್ ರೆಫರ್ಡ್ ಆ್ಯಸ್ ಚಾಚಾ ಹಿಯರ್. ಈ ವಾಕ್ಯದಲ್ಲಿ ಚಾಚಾ ಅಂದರೆ ಯಾರು? ಆನ್ಸರ್ ಈಸ್ ದ ಟೆಂಪೋ ಟ್ರಕ್ ಡ್ರೈವರ್. ಕ್ವಶನ್ ನಂಬರ್ 7, ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಕ್ವಶನ್ ನಂಬರ್ ಎ, ಹೂ ಈಸ್ ಬಾಲೇಶ್ವರ್. ಆನ್ಸರ್ ಈಸ್ ಬಾಲೇಶ್ವರ್ ಈಸ್ ಅ ಯಂಗ್ ಮ್ಯಾನ್ ಹೂ ಹೆಲ್ಪ್ಡ್ ರೋಮಾ. ಕ್ವಶನ್ ನಂಬರ್ ಬಿ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್. ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಈಸ್ ರೋಮಾ ತಲ್ರೇಜಾ. ಕ್ವಶನ್ ನಂಬರ್ ಸಿ, ವೈ ಕಾಂಟ್ ಶಿ ರೀಪೇ. ಉತ್ತರ, ಶಿ ಕಾಂಟ್ ರೀಪೇ ಹಿಸ್ ಹೆಲ್ಪ್ ಬಿಕಾಸ್
he saved her life. Question number 8. Oh, I couldn't thank him. Question number A. Who is the speaker? ಅಥವಾ who does the word I refer here ಅಂತ ಬೇಕಾದರೂ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಆನ್ಸರ್ ಇಸ್ ಬಾಲೇಶ್ವರ್ ಮಿಶ್ರಾ. ಕ್ವಶನ್ ನಂಬರ್ ಬಿ. ಹೂ ಡಸ್ ಹಿಮ್ ರೆಫರ್ ಟು ಹಿಯರ್? ಇಲ್ಲಿ ಹಿಮ್ ಅಂದರೆ ಯಾರು? ಆನ್ಸರ್ ಇಸ್ ದ ಟೆಂಪೋ ಟ್ರಕ್ ಡ್ರೈವರ್. ಕ್ವಶನ್ ನಂಬರ್ ಸಿ. ವೈ ಕುಡಂಟ್ ಹಿ ಥ್ಯಾಂಕ್ ಹಿಮ್? ಆನ್ಸರ್ ಇಸ್ ಬಾಲೇಶ್ವರ್ ಕುಡಂಟ್ ಥ್ಯಾಂಕ್ ಹಿಮ್ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ವೆಂಟ್ ಅವೇ ವಿತೌಟ್ ಇನ್ಫಾರ್ಮಿಂಗ್ ಹಿಮ್. ನೆಕ್ಸ್ಟ್ ಕ್ವಶನ್ ನಂಬರ್ 9. I can't imagine what would have happened if Baleshwar hadn't been there. Question number A. Who said this? Answer is Roma Talreja. Question number B. Why was Baleshwar there? Answer is to help Roma. Question number C. What would have happened if he had not come there? Baleshwar ಅಲ್ಲಿ ಬಂದಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? Answer is if Baleshwar had not come there to help Roma, she would have bled to death. Question number 10. They fear getting trapped in the courts or with the police. Question number A. Who said this? ಈ ಮಾತನ್ನು ಹೇಳಿದವರು ಯಾರು? ಆನ್ಸರ್ ಇಸ್ ಬಾಲೇಶ್ವರ್ ಮಿಶ್ರಾ. ಕ್ವಶನ್ ನಂಬರ್ ಬಿ. ಹೂ ಆರ್ ದೇ ಹಿಯರ್? ಈ ಸೆಂಟೆನ್ಸಲ್ಲಿ ದೇ ಅಂದರೆ ಯಾರು? ಆನ್ಸರ್ ಇಸ್ ದ ಪೀಪಲ್. ಕ್ವಶನ್ ನಂಬರ್ ಸಿ. ವೈ ಡು ದೇ ಫಿಯರ್? ಅವರು ಯಾಕೆ ಭಯ ಪಡ್ತಾ ಇದ್ರು? ಆನ್ಸರ್ ಇಸ್ ದೇ ಫಿಯರ್ ಬಿಕಾಸ್ ದೇ ಮೇ ಹ್ಯಾವ್ ಟು ಗೋ ಟು ದ ಕೋರ್ಟ್ಸ್ ಆರ್ ಪೊಲೀಸ್ ಸ್ಟೇಷನ್ several times to give witness leaving their job. ಈ ರೀತಿ ವಿದ್ಯಾರ್ಥಿಗಳೇ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಕೇಳಬಹುದಾದಂಥ ಪ್ರಮುಖವಾದ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ನೋಡಿದ್ದೇವೆ. ಮುಂದಿನದಾಗಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ನಿಮಗೆ ಯಾವ ಯಾವ ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ಬೋದು ಅಂತೇಳಿ ನಾನು ಕೆಲವು ಎಕ್ಸ್ಟ್ರಾಕ್ಟ್ಸನ್ನು ಕೊಟ್ಟಿದ್ದೇನೆ, ನೋಡೋಣ. ಕ್ವಶನ್ ನಂಬರ್ 1. ವೈ ಡಿಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಕ್ವಶನ್ ನಂಬರ್ ಎ. ಹೂ ಆಸ್ಕ್ಡ್ ದಿಸ್ ಕ್ವಶನ್? ಈ ಕ್ವಶನನ್ನು ಕೇಳಿದವರು ಯಾರು? ಆನ್ಸರ್ ಇಸ್ ಸುರೇಂದ್ರ. Question number B. Who does the word you refer here? Answer is Satish. Question number C. Why didn't the listener go to school? ಇಲ್ಲಿ ಸತೀಶ್ ಯಾಕೆ ಸ್ಕೂಲಿಗೆ ಹೋಗಲಿಲ್ಲ ಅಂತೇಳಿ ಕೇಳಿದ್ದಾರೆ. ಬಿಕಾಸ್ he had met with an accident and had to take rest. Question number 2. Why are you speaking so softly? I can barely hear you. Question number A. Who said this? ಈ ಸೆಂಟೆನ್ಸನ್ನು ಹೇಳಿದವರು ಯಾರು? ಆನ್ಸರ್ ಇಸ್ ಸತೀಶ್. ಕ್ವಶನ್ ನಂಬರ್ ಬಿ. ಟು ಹೂಮ್ ಡಿಡ್ ಹಿ ಸೇ ದಿಸ್? ಈ ಮಾತನ್ನು ಅವನು ಯಾರಿಗೆ ಹೇಳ್ದ? ಆನ್ಸರ್ ಇಸ್ ಸುರೇಂದ್ರ. ಸುರೇಂದರ್ ಅವನ ಫ್ರೆಂಡ್ ಆಗಿದ್ದ. ಕ್ವಶನ್ ನಂಬರ್ ಸಿ. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನು ಸತೀಶ್ ಸುರೇಂದರ್ಗೆ ಯಾಕೆ ಹೇಳ್ತಾನೆ? ಬಿಕಾಸ್ ಸತೀಶ್ ಕುಡ್ ನಾಟ್ ಹಿಯರ್ ವಾಟ್ ಸುರೇಂದರ್ ಹ್ಯಾಡ್ ಸೆಡ್. ಕ್ವಶನ್ ನಂಬರ್ 3. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಕ್ವಶನ್ ನಂಬರ್ ಎ. ಹೂ ಇಸ್ ದ ಸ್ಪೀಕರ್ ಹಿಯರ್? ಸತೀಶನ ತಾಯಿ, ಸತೀಶ್ ಮದರ್. ಕ್ವಶನ್ ನಂಬರ್ ಬಿ. ಹೂಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಾಸ್ ಇಟ್? ಇಟ್ ವಾಸ್ ಸತೀಶ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಕ್ವಶನ್ ನಂಬರ್ ಸಿ. ವಾಟ್ ವಾಸ್ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಆನ್ಸರ್ ಇಸ್ ಡ್ರಾಯಿಂಗ್ ಆರ್ ಪೇಂಟಿಂಗ್. ಕ್ವಶನ್ ನಂಬರ್ 4. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್. ಕ್ವಶನ್ ನಂಬರ್ ಎ. ಹೂ ಸೆಡ್ ದಿಸ್? ಆನ್ಸರ್ ಇಸ್ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. ಕ್ವಶನ್ ನಂಬರ್ ಬಿ. ಟು ಹೂಮ್ ವಾಸ್ ಇಟ್ ಸೆಡ್? ಈ ಮಾತನ್ನು ಅವನು ಯಾರಿಗೆ ಹೇಳ್ತಾನೆ? ಆನ್ಸರ್ ಇಸ್ ಟು ಸತೀಶ್. ಕ್ವಶನ್ ನಂಬರ್ ಸಿ. ವಾಟ್ ವಾಸ್ ಆ್ಯನ್ ಐಡಲ್ ಪಾಸ್ ಟೈಮ್? ಡ್ರಾಯಿಂಗ್ ಆರ್ ಪೇಂಟಿಂಗ್. ಕ್ವಶನ್ ನಂಬರ್ 5. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಕ್ವಶನ್ ನಂಬರ್ ಎ. ಹೂ ಈಸ್ ದ ಸ್ಪೀಕರ್ ಹಿಯರ್? ಅಥವಾ ಹೂ ಸೆಡ್ ದಿಸ್ ಅಂತ ಬೇಕಾದರೂ ಕೇಳ್ಬೋದು. ಆನ್ಸರ್ ಇಸ್ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. ಕ್ವಶನ್ ನಂಬರ್ ಬಿ. To whom did he say this? Answer is to Satish. Question number C. Why did they have to look for a new school? Because the school Satish was attending till then informed his father that they couldn't keep Satish due to his frequent absence and his hearing problem. ಸತೀಶ್ ಆಗಾಗ್ಗೆ ಸ್ಕೂಲ್ ಬಿಡ್ತಾ ಇದ್ದಿದ್ದರಿಂದ ಮತ್ತು ಅವನಿಗೆ ಕಿವಿ ಸರಿಯಾಗಿ ಕೇಳಿಸ್ತಲೇ ಇದ್ದಿದ್ದರಿಂದ ಅವನು ಹೋಗ್ತಾ ಇದ್ದಂಥ ಶಾಲೆಯವರು ಸತೀಶನ ತಂದೆಗೆ ಇನ್ಫಾರ್ಮ್ ಮಾಡ್ತಾರೆ, ಸತೀಶನನ್ನು ಬೇರೆ ಶಾಲೆಗೆ ಸೇರಿಸಿ ಅಂತ. ಹಾಗಾಗಿ ಸತೀಶ್ ಮತ್ತು ಅವನ ತಂದೆ ಒಂದು ಹೊಸ ಸ್ಕೂಲನ್ನು ನೋಡಬೇಕಾಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 6. ಮೈ ಸನ್ ಈಸ್ ನಾಟ್ ಡಮ್ ಸರ್. ಕ್ವಶನ್ ನಂಬರ್ ಎ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಆನ್ಸರ್ ಇಸ್ ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. ಕ್ವಶನ್ ನಂಬರ್ ಬಿ. whom was this said to? Answer is
to the headmaster. Question number C. What made the speaker say this? ಈ ಮಾತನ್ನು ಸತೀಶನ ತಂದೆ ಯಾಕೆ ಹೇಳಿದ್ರು? Answer is the headmaster told Avatar Naren to admit Satish to the school of deaf and dumb children. This made Avatar Naren say this. Question number 7. Its eyes kept darting here and there. Question number A. What is it referred here? ಈ ಸೆಂಟೆನ್ಸ್ನಲ್ಲಿ ಇಟ್ ಅಂದರೆ ಏನು? ಆನ್ಸರ್ ಇಸ್ ದ ಬರ್ಡ್ ವಿತ್ ಅ ಲಾಂಗಿಸ್ಟ್ ಟೇಲ್ ಆ್ಯಂಡ್ ಅ ಬ್ಲ್ಯಾಕ್ ಕ್ರೆಸ್ಟ್. ಕ್ವೆಶನ್ ನಂಬರ್ ಬಿ. ಹೂ ಸಾ ಇಟ್? ಅದನ್ನು ಯಾರು ನೋಡಿದ್ರು? ಆ ಪಕ್ಷಿಯನ್ನು ಯಾರು ನೋಡಿದ್ರು? ಆನ್ಸರ್ ಇಸ್ ಸತೀಶ್. ಕ್ವೆಶನ್ ನಂಬರ್ ಸಿ. ಹೌ ಡಿಡ್ ಇಟ್ ಇನ್ಸ್ಪೈರ್ ದ ವ್ಯೂವರ್? ಆನ್ಸರ್ ಇಸ್ ಇಟ್ ಇನ್ಸ್ಪೈರ್ಡ್ ಸತೀಶ್ and he started drawing pictures. Question number 8. You want to do this very badly, don't you? Question number A. Who said this? ಈ ಮಾತನ್ನು ಯಾರು ಹೇಳಿದ್ರು? ಸತೀಶ್ ಫಾದರ್ ಮಿಸ್ಟರ್ ಅವತಾರ್ ನರೇನ್. Question number B. Who does the word you refer to? ಈ ಸೆಂಟೆನ್ಸ್ನಲ್ಲಿ ಯು ಅಂದರೆ ಯಾರು? ಆನ್ಸರ್ ಇಸ್ ಸತೀಶ್. Question number C. What did the listener want to do badly? Answer is drawing or painting. Question number 9. They are for you. I will find out the best school of arts for you. Question number A. Whose words are these? Answer is Satish's father, Avatar Naren. Question number B. To whom did he say this? Answer is to Satish. Question number C. What does the word they refer to? ಇಲ್ಲಿ they ಅಂದರೆ ಯಾರು? Answer is paints, brushes of all shapes and sizes, and several rolls of drawing sheets. Question number 10. His life of achievement is ample proof that physical disability is no barrier to success. Question number A. Whose life is referred here? ಈ ಸೆಂಟೆನ್ಸ್ನಲ್ಲಿ ಯಾರ ಜೀವನದ ಬಗ್ಗೆ ಹೇಳಿದ್ದಾರೆ? ಆನ್ಸರ್ ಇಸ್ ಸತೀಶ್ ಗುಜ್ರಾಲ್ಸ್ ಲೈಫ್. ಕ್ವೆಶನ್ ನಂಬರ್ ಬಿ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಮ್? ಅವನಿಗೇನಾಗಿತ್ತು? ಹಿ ಮೆಟ್ ವಿತ್ ಆನ್ ಆಕ್ಸಿಡೆಂಟ್ ಆ್ಯಂಡ್ ಲಾಸ್ಟ್ ಈಸ್ ಹಿಯರಿಂಗ್. ಕ್ವೆಶನ್ ನಂಬರ್ ಸಿ. ವಾಟ್ ಹ್ಯಾಸ್ ಹಿ ಅಚೀವ್ಡ್? ಅವರು ಏನು ಸಾಧನೆಯನ್ನು ಮಾಡಿದ್ದಾರೆ? ಆನ್ಸರ್ ಇಸ್ ಸತೀಶ್ ಈಸ್ ಗುಡ್ ಅಟ್ ಸವರಲ್ ಆರ್ಟ್ ಫಾರ್ಮ್ಸ್ ಲೈಕ್ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಮತ್ತು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದ ಎಕ್ಸ್ಟ್ರಾಕ್ಟ್ಸ್ ಅಥವಾ ಆರ್ಸಿಗಳನ್ನು ಕಲಿತಿದ್ದೇವೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ದ ಡಿಸ್ಕವರಿ ಮತ್ತು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದ ಎಕ್ಸ್ಟ್ರಾಕ್ಟ್ಸನ್ನು ಅಥವಾ ಆರ್ಸಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.